ಮಗ ಆರಾಮದ್ಯಾ? ನೀನ ಯಾವ ಬಂದಿಲ್ಲಪ್ಪ ನೀನು? ಬಂದೆ. ಯಾವ ಬಂದ್ಯಾ? ಏನಪ್ಪ ಹೆಂಗಿದೆ ಮತ್ತೆ? ಹಂಗ ಇದೀನಿ. 30,000 ಸಂಬಳ ಐತೆ. ಬೇಸ್ ಖುಷಿಯಾಗಿ ಇದ್ದೀನಿ. 30,000 ಸಂಬಳ. ನಮಗೆ ನೋಡಿದ್ರೆ ಒಡ್ರಿ ಕಳ್ಸ್ಕೋದ್ರೆ 500 ರೂಪಾಯಿ ಕೊಡ್ತಾರ. ಇಂಜಲ್ಲಿದ್ದ ಸಾಯಂಕಾಲ ತಕನ ಯಪ್ಪ ಚಿತ್ರಹಿಂಸೆ. ಇರ್ಲಿ ಬೇಸಿದೆ. ಏನು ಬಂದೆ ಸಮಾಚಾರ? ಏನ್ ಬೇಕಿತ್ತು? ಸಾಲ ಬೇಕಾಗಿತ್ತು. ಇವನ್ ಯಾವಲ್ಲ ಸಾಲ ಬೇಕಾಗ್ತಿ? 30,000 ರೂಪಾಯಿ ಸಂಬಳದ ಅಂತ ನೀನ್ ಸಾಲ ಕಾಳಕ್ ಹೋಗೋಣ. ಅಲ್ಲೇ ಎಲ್ಲಿದ್ದ ಬಂತಿಲ್ಲ? ಒದ್ದು ಕಾಸಿ ಬಿಡ್ತಾವ. ಓದ್ತಿಲ್ಲ ಎಲ್ಲಿದ್ದ? ಮಗ ಪ್ಲೀಸ್ ಮಗ 2 ಲಕ್ಷ ರೊಕ್ಕ ಬೇಕು ಮಗ ಪ್ಲೀಸ್ ಮಗ. ಇವನ್ ಎಲ್ಲಿದ್ದ ಬಂದಿಲ್ಲ ಇವನು? ಅಲ್ಲೇ 30,000 ರೂಪಾಯಿ ಸಂಬಳ ಇದ್ದಾನು. 2 ಲಕ್ಷ ರೂಪಾಯಿ ಸಂಬಳ 500 ರೂಪಾಯಿ ದುಡಿತ 2 ಲಕ್ಷ ರೂಪಾಯಿ ಕೇಳ್ತೀಯ? ಇಲ್ಲ ಮಗ ತಂಗಿ ಮದುವೆ ಅಂತ 2 ಲಕ್ಷ ಮನೆಗೆ ಇಟ್ಟಿದ್ರು. ತಗೊಂಡು ಇಸ್ಬಿಟ್ಟಾಡಿ ಮಗ ಪ್ಲೀಸ್ ಮಗ ಸಾಲ. 2 ಲಕ್ಷ ರೂಪಾಯಿ ತಂಗಿ ಮದುವೆ ಅಂತ ಇಟ್ಟಿದ್ದು ಇಸ್ಬಿಟ್ಟು ಆಡ್ಬಿಟ್ಟಿಯಾ? ಹ್ಞೂ ಮಗ. ನೀನಂತ ಪಾಪ ಇಷ್ಟ ನೀನು. ಅವ್ರಲ್ಲೇ ಸರಿ ನಿನ್ ಮಕ್ಕಳು ಇಸ್ಕೊಡಕಲ್ಲ. ತಂಗಿ ಮದುವೆ ಇಟ್ಟು ರೊಕ್ಕ ಅಂತ ಖರ್ಚು ಮಾಡಿ ಅಂತ ಇಸ್ಕೊಡ್ತಾನೆ. ಪಾಪ ಬರೋ ತಿಂಗಳು ಮದುವೆ ಅಂತ ಬೇರೆ ಹೇಳ್ತಿಯಲ್ಲ. ಸರಿ ಮಗ. ನನಗೆ ಜಲ್ದಿ ಕಟ್ಬಿಡೋಕು. ಪ್ರಾಮಿಸ್ ಮಗ. ಇಲ್ಲಾಂದ್ರೆ ಸರಿ ಕಾಣಕ ನೋಡು. ಏನೋ ತಿಂಗಳಿಗೆ ಮತ್ತೆ 30,000 ಅಂತೀಯಲ್ಲ. ಮತ್ತೆ 30,000 ನೋಡಿ ನೀನ್ ದೊಡ್ಡದೇನಲ್ಲ. ಸರಿ ಇಸ್ಕೊಡ್ತಾನೆ. ಸ್ವಲ್ಪ ತಡಿಲೆ. ನಾಯಿ ಮಾಡ್ದೆ ಎದಕ್ ಮಾಡಿ ಸ್ವಲ್ಪ ತಡಿಲ್ಲ. ಫೋನ್ ಮಾಡಕತ್ತಿಲ್ಲ ಏನಂತ. ಹಲೋ ಮಹೇಶ, ಹೇಳಪ್ಪ ರಘು. ಎಲ್ಲಿದ್ದಿಲ್ಲ? ನಾನು ಇಲ್ಲಿ ಆಫೀಸ್ ಕಡೆ ಇದ್ದೆ. ಏನ್ ಹೇಳು? ಏನಿಲ್ಲ, 2 ಲಕ್ಷ ರೂಪಾಯಿ ಸಾಲ ಬೇಕಿತ್ಲೆ. ಯಾರಿಗೆ? ನನಗೆಲ್ಲ. ಯಾಕಪ್ಪ ಅಷ್ಟಕ್ಕೊಂದು ದುಡ್ಡು ನಿನಗೆ? ಬೇಕಿತ್ತು. ನೀನ್ ಕೊಡ್ತೇ ಇಲ್ಲೋಳ. ನಾನು ಎಂತನಂತ ಗೊತ್ತಿಲ್ಲ ನಿನಗೆ? ಅಲ್ಲ ಗೊತ್ತು ಬಿಡು. ಅಷ್ಟೊಂದು ಅಮೌಂಟ್ ಅಂದ್ರೆ ಅಲ್ಲ ನಾನು ಏನಂದ್ರೆ ಸ್ವಲ್ಪ ತಂಗಿ ಮದುವೆ ಇತ್ತು. ನಮ್ ಫ್ರೆಂಡ್ ತಂಗಿ ಮದುವೆ. ಅವ್ನಿಗೆ 2 ಲಕ್ಷ ರೂಪಾಯಿ ಸಾಲ ಬೇಕಿತ್ತು. ಪಾಪ ಒಳ್ಳೆ ಹುಡುಗ. ತಿಂಗಳಿಗೆ 30,000 ರೂಪಾಯಿ ಸಂಬಳ ಅವನಿಗೆ. ನಾನು 500 ರೂಪಾಯಿ ದುಡ್ತೀನಿ ಗೊತ್ತಾ? ಹೌದಾ? 30,000 ರೂಪಾಯಿ ತಿಂಗಳಿಗೆ. ಇಲ್ಲ ಬರೇ ಒಂದು 3-4 ತಿಂಗಳು ತಿರ್ಸ್ಬಿಡ್ತೀನಿ ಸಾಲ. ಅದನ್ನೆಲ್ಲ ಅವನು ನಂಬಿ ನಾನು ಕೊಡಕ್ಕಾಗಲ್ಲ. ನಿನ್ನ ನಂಬಿ ಕೊಡ್ತೀನಿ. ಅದಪ್ಪ ನನ್ನ ನಂಬಿ ಕೊಟ್ರೆ ನೀನು. ಸರಿ ಆಯ್ತು. ನಾನು ಫೋನ್ ಮಾಡ್ತೀನಿ ತಡಿ. ಸರಿ ಫೋನ್ ಮಾಡ್ದಲ್ಲ ತಂದ್ಬಿಡಿಲ್ಲ. ಕ್ಯಾಶ್ ಬಂದ್ಬಿಡ್ಬೇಕ. ಸರಿ ಒಂದು 10 ನಿಮಿಷ ಬಿಟ್ಟು ಬಂದೆ ತಡಿ. ಸರಿ ಬಾ. ಹೆಂಗ ನಮ್ದು ವ್ಯಾಲ್ಯೂ 500 ರೂಪಾಯಿ ದುಡಿಸಿದ್ಲ. 2 ಲಕ್ಷ ರೊಕ್ಕದ ಬಿಡ್ತದ ನಮಗೆ. 30,000 ಎತ್ತಲ್ಲಿ ದುಡ್ತಿರ್ಲಿ. ಒಬ್ಬರನ್ನ ಕೊಡ್ತಾರೆ ನಿಮಗೆ ದುಡ್ಡು. ಹೆಂಗ ನೋಡ ಬಂದ ನೋಡ. ಆರಾಮಿದಿಲ್ಲ? ಏನ್ ಸಮಾಚಾರ ಮತ್ತೆ? ಏನ್ ಸಮಾಚಾರ ಏನಿಲ್ಲ. 2 ಲಕ್ಷ ತಂದ್ಯಾ? ತಂದಿದ್ದೀನಿ. ಇಲ್ಲ ಹುಡುಗ. ಏನ್ ಮೇಲೆ ನಂಬಿಕೆ ಮೇಲೆ ನೀನು ಇತ್ತಪ್ಪ ನೀನು ನೋಡು. ನಾವು 2 ಲಕ್ಷ ಸಾಲ ಇಸ್ಕೊಡಕತ್ತೀವಿ. ಅಷ್ಟು 2 ಲಕ್ಷ ರೂಪಾಯಿ ತಂದ್ಯಾ? ತಂದಿದ್ದೀನಿ. ಕೊಟ್ಬಿಟ್ರ ಮತ್ತೆ ಆಯ್ತಣ್ಣ. ಇದರಲ್ಲಿ 2 ಲಕ್ಷ ಅಮೌಂಟ್ ಇದೆ. ನನಗೆ ತಿಂಗಳ ಬಡ್ಡಿ ಬಂದ್ಬಿಡ್ಬೇಕು. ಬಡ್ಡಿ ಬಂದಿಲ್ಲ ಅಂದ್ರೆ ನಾನು ಗೊತ್ತಲ್ಲ. ನಮ್ಮವನಂತ ಗೊತ್ತಿಲ್ಲದೆ ಬೇರೆಯವ್ರ ತರ ನಾನು ಓದ್ತೀನಿ. ಓದ್ತೀಯ? ಅಲ್ಲ, ಅಮೌಂಟ್ ಬಂದಿಲ್ಲ ಅಂದ್ರೆ ಬಡ್ಡಿ. ಸರಿ ಆಯ್ತು. ಶಿವ ಬರ್ಲಾ ರಮೇಶ? ಸರಿ ಹೋಗ್ರ. ಸರಿ ಬಾ. ರೆಸ್ಪೆಕ್ಟ್ ಇಲ್ಲ. ಕುಂತ 2 ಲಕ್ಷ ಬಂತಲ್ಲ. ತಂಗಿ ಮದುವೆ ಅಂತ ಕೊಡಕತ್ತೀನಿ. ಇಲ್ಲ ಅಂದ್ರೆ ಈ ನೋಟ್ ನೈಟ್ ಪ್ಯಾಕ್ ಮಾಡ್ಬಿಡ್ತೀನಿ. ನೋಡ ಹಂಗ. ಹಬ್ಬ ಕಟ್ಟಲೆ ಪುನಃ ಬರ್ತಾ ಬಡ್ಡಿಲೆ ಸಿಕ್ಕಿಲ್ಲ. ಹುಚ್ಚಿನ ಉದ್ಯೋಗ 30,000 ಸಂಬಳ ಕಟ್ತಿದ್ದ. ತಂಗಿ ಮದುವೆ ಬೇಸ್ ಮಾಡ. ಮರಿಬೇಡ. ಲಡ್ಡು ಬೂಂದಿ ಇಷ್ಟ ನನಗೆ. ತೆಗಿದಡ ಮದುವೆ ಕರಿಲ್ಲ ಪಾಪಿಸ್ತೀಯ. ಸರಿ ಬಾಬಾ. ಈಗೇನು ಬಡ್ಡಿ ಕಟ್ತಾನಿಲ್ಲ ಗೊತ್ತಿಲ್ಲ. 2 ಲಕ್ಷ ರೂಪಾಯಿ ಕೊಟ್ಬಿಟ್ಟಿನಿ. 30,000 ಸಂಬಳ ತಂಗಿ ಮದುವೆ 2 ಲಕ್ಷ ಕೊಟ್ಟು ಬಿಟ್ಟ ಬಗ್ರ. ರೆಸ್ಪೆಕ್ಟ್ ಆಡೋಕೆ ಹೋಗ್ಬಿಡ್ತ. ಮತ್ತೆ ನನಗೆ ರೆಸ್ಪೆಕ್ಟ್ ಕೇಳ್ತಾನ. ಲೊಟ್ಟಿ ತಿನ್ಲಿ ಇವಾಗ ಐತ. ಇವನೆಲ್ಲ ಮದುವೆ ಮಾಡಿದ್ರೆ ಮದುವೆ ಕರಿಲ್ಲ. ಇಲ್ಲ ಬಿಡ. ಸಾಲ ಕಟ್ಟಕ ಬಡ್ಡಿ ಗಿಡ್ಡಿ ಕಟ್ಟಿಲ್ಲ. ಇವಾಗ ಫೋನ್ ಮಾಡಿದೆ ಎಲ್ಲ ಜಮಾ ಮಾಡ್ಕೊಂಡಿರ್ತಾನ. ಫೋನ್ ಮಾಡ್ತೀನಿ. The subscriber is currently switched off. Please try after some time. ಸ್ವಿಚ್ ಆಫ್ ಮಾಡ್ಕೊಂಡನ. ಇಲ್ಲ 30,000 ರೂಪಾಯಿ ಸಂಬಳ. ಮತ್ತೆ ಸ್ವಿಚ್ ಆಫ್ ಇರ್ತಾನೆ. 20 ಫೋನ್ ಬರ್ತಿರ್ತಾನೆ. ಮತ್ತೆ ಕಾಮನ್ ಇದಲ್ಲ. ಇಲ್ಲ ನಾ ಟ್ರೈ ಮಾಡೋಣ. ಎತ್ತಲೇ ಬಡ ಫೋನ್ ಬಂದ ಎತ್ತಲೇ. ಲೇ ಬಡ ಸಾಂದ್ರ ಮಾಡ ಫೋನ್ ಬಂದ ಎತ್ತಲೇ.
ಯವ್ವ ಮಾಡಿದ್ರಲಿ ಮಕ್ಕಳು ಮಾಡಿದ್ರಲಿ ಏ ಬಡ್ರೆ ಬಿಡ್ರಿ ಅಪ್ಪ ಸ್ವಲ್ಪ ರೆಸ್ಟ್ ಬಿಡ್ರಿ ಅಪ್ಪ ಬಲಿಕೆ ಬಿಡ್ರಿ ಅಪ್ಪ ಅಲ್ಲ ಕೊಡ್ತನೋ ಅಪ್ಪ ನಿಮ್ ಸಾಲ ಕೊಡ್ತನೋ ಇಟ್ಕೊಳಕಲ್ಲ ಕೊಟ್ಬಿಡ್ತನೋ ಅಪ್ಪ ಕಟ್ ಮಾಡ್ರಲಿ ಅಪ್ಪ ನಿನ್ ಮಕ್ಕಳಿಗೆ ಸಾಕ ಬರುತ್ತೆ ಮುಚ್ಚೆ ಮಲ್ಕೊಂಡ್ಕೂ ಬಿಡೋದು ಒಳ್ಳೆ ನಿದ್ದನೆ ಗೆಡಿಸ್ಬಿಟ್ರಿ ಇನ್ನೇನು ನಿದ್ದೆ ಬರುತ್ತೆ ಯಾರಲ್ಲಪ್ಪ ಯಾರಲ್ಲ ಈ ಕಡೆ ಯಾರಿಲ್ಲ ಹೌದಪ್ಪ ಉಳಿದೇವೆ ಹೆಂಗಾದ್ರೂ ಮಾಡಿ ಮನೆ ತಡೆದು ಬಿಡ್ಬೇಕು ತಡ್ರಲ್ಲ ಬಡ್ರ ಯಾರು ಕಂಡಿಡಿಬಾರ್ದು ಹಂಗ್ ಮಾಡ್ತೀನಿ ಯಾರಿದ್ರಪ್ಪ ಅಮ್ಮ ಯಾರು ಇಲ್ಲ ರಮೇಶ್ ಎಲ್ಲದಲ್ಲ ಅಣ್ಣ ರಮೇಶ್ ಹಾಕೋಣ ಅವನೇನ್ ಮಾಡೋಣ ಏನಿಲ್ಲ ನಮ್ಮ ಮನೆಯಲ್ಲಿ 2 ಲಕ್ಷ ರೂಪಾಯಿ ಸಾಲ ಇಸ್ಕೊಂಡು 1 ವರ್ಷ ಆಯ್ತು ಬಡ್ಡಿ ಇಲ್ಲ ಅಸಲಿ ಇಲ್ಲ ಎಲ್ಲಿಗೆ ಮಕ ಮುಚ್ಚಿ ತಿರ್ಗಾಡ್ತಾನಂತೇವನ ಅಣ್ಣ ಓಲ್ ಬೋಣ ಅವನೇನು ಪಾಪ ಬಡವಾಯ್ತಾನ ಬಿಟ್ಬಿಡ್ರಣ ಅವನಿಗೆ ನಿನಗೇಕಿಲ್ಲ ಬಟ್ಟೆ ಬಿಚ್ಚೆ ನಾನು ಯಾಕಂದ್ರೆ 1 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ ಬಡವಾಯ್ತಾನ ಅವನ ಕಡೆ ಸಪೋರ್ಟ್ ಮಾತಾಡ್ತಾ ಇದೆಯಲ್ಲ ಇವ್ನು ಯಾಕಲ್ಲ ಯಪ್ಪ ಅವನು ಬರೀ ರಮೇಶನ್ ಬಗ್ಗೆ ಹೇಳ್ದಕ್ಕೆ ಸಪೋರ್ಟ್ ಮಾಡ್ದಕ್ಕೆ ಹಿಂಗ್ ಗೊತ್ತಾರ ಮಗನ ಅಕಸ್ಮಾತ್ ನಾನೇ ರಮೇಶ್ ಅಂತ ಗೊತ್ತಾದ್ರ ಹುಚ್ಚಿನ ಹೋದಂಗೆ ಗೊತ್ತಾರ ಫಸ್ಟ್ ಜಾಗ ಕಾಲ್ ಮಾಡ್ಬೇಕು ಅವ್ನಿಗೆ ಫೋನ್ ಮಾಡಮ್ಲಪ್ಪ ನಿನ್ನ ಸ್ವಿಚ್ ಆಫ್ ಬಂತು ಇವತ್ತೇ ಸ್ವಿಚ್ ಆಫ್ ಮಾಡ್ಕೊಂಡ ಯಾರಿಗ್ ಗೊತ್ತು ರಿಂಗ್ ಆಗ್ತೇವೆ The subscriber is currently switched off. Please try after some time. ಇವತ್ತು ಸ್ವಿಚ್ ಆಫ್ 30,000 ರೂಪಾಯಿ ಸಂಬಳ ಮತ್ತೆ ಫೋನ್ಗಿನ್ ಜಾಸ್ತಿ ಬರ್ತಿರ್ತಾವ ಸ್ವಿಚ್ ಆಫ್ ಆಗ್ತಪ್ಪ ಬಿಡು ಫೋನ್ ಬ್ಯಾಟ್ರಿ ಚಾರ್ಜಿಂಗ್ ಇರಂಗಿಲ್ಲ ಮತ್ತೆ ಮೇಲೆ ಫೋನ್ ಬರ್ತಿರ್ತಾವ ಆಮೇಲೆ ನಾಳೆ ಟ್ರೈ ಮಾಡಿ ನಾಳೆ ಪಕ್ಕ ಆಗ್ತಾನೆ ಲೇ ಅಪ್ಪ 1 ವರ್ಷ ಅಲ್ಲ 2 ವರ್ಷ ಗೊತ್ತಿಲ್ಲ ದಿನ ಮಾಡಿ ಸ್ವಿಚ್ ಆಫ್ ಬಂದ್ ಬರ್ತಿಲ್ಲ ಫೋನು ನನ್ ಮಕ್ಳು ದಿನ ಬಂದೊಂದ್ ರೌಂಡ್ ಹಾಕೊಂಡ್ ಹೋಗತ್ತಿರ್ಲಿ ಒತ್ತ ಒದ್ಲೇಕಿರ್ತಿರ್ಲಿ ಅಪ್ಪ ಕೊಡ್ಬೇಕಾರ ಅವಾಗ ಹೇಳಿದ್ದೆ ಬಡ್ಡಿ ಕಟ್ಟಿಲ್ಲ ಅಂತ ಹೇಳಿದ್ದೆ ಅವ್ನ್ ಚಿಂತೆ ಹೇಗಾದ್ರೂ ಮಾಡಿ ನೋಡ್ತೀನಿ ಅಪ್ಪ ದೇರೆ ಕಾಲ್ ಬಿಡ್ಲಿ ಫೋನ್ ಎತ್ಬೇಕಪ್ಪ ಫೋನ್ ಮಾಡಿ ಸ್ವಿಚ್ ಆಫ್ ಆಗ್ಬಾರ್ದಪ್ಪ ಇಲ್ಲ ಪಕ್ಕ ಎತ್ತ ಗೊತ್ತು 2 ವರ್ಷ ಏನೋ ಮತ್ತೆ ಜಾಸ್ತಿ ಅವ್ನು ಎತ್ತಲ್ಲ ಪಕ್ಕ The subscriber is currently switched off. Please try after some time. ಅವಲ್ಲಿ ನೀ ಅಪ್ಪ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಲ್ಲಿ ನನ್ನ ಮಕ್ಕಳು ಟಾರ್ಚರ್ ಕೊಡಕತ್ತಲ್ಲ ಇನ್ನಪ್ಪ ಬಡೋದು ಏನಾಗತ್ತ ನೋಡ್ಕೊಳ್ಳೋಣ ನೋಡ್ ಮಗ ಅವನು ರಮೇಶ 2 ವರ್ಷ ಆಯ್ತು 2 ಲಕ್ಷ ರೂಪಾಯಿ ರೊಕ್ಕ ಇಸ್ಕೊಂಡ್ ಹೋಗಿ ಫೋನ್ ಮಾಡಿದ್ರೆ ಫೋನ್ ಎತ್ತವಲ್ಲ ಏನಿಲ್ಲ ಅವನು ಎಲ್ಲಿದ್ದಾನೆ ಏನ್ ಕತೆ ಎಲ್ಲೆಂತ ಹುಡುಕ್ಬೇಕು ನಾವು ಇರ್ಲಿ ಬಿಡು ಮಗ ಅವ್ನು ಸಿಕ್ಕಿದ್ರೆ ಹುಚ್ಚಿನ ಓದ್ದಂಗ್ ಓದ್ಬಿಡೋಣ ಅವನ್ನ ಹುಚ್ಚಿನ ಎಲ್ಲ ಬಟ್ಟೆ ಬರೇನೂ ಇರಬಾರ್ದು ಹಂಗ್ ಓದ್ಬಿಡ ಏನ್ಲಿ ಅಪ್ಪ ಹೆಂಗೈದಿಲಿ ಆರಾಮಿದಿ ಏನ್ಲ ಏನ್ ಮಾಡ್ಬೇಕು ಜೋಸ ಹಿಂಗೈದು ನೋಡ ನೀನ್ ಹೆಂಗಿದ್ರೆ ಬೇಸಿರ್ತಿ ಬಿಡಲೆ ನಮ್ ಜೀವನ ಎಲ್ಲ ಹಾಳಾಗೋಗ್ಬಿಡತ್ತೆ ಯಾವನಿಗೆ ಸಾಲಿಸ್ ಕೊಟ್ಟು ನಾವ್ ನೋಡ್ತೇವೆ ಮಂದಿ ಕೈಯಾಗ ಗೊಚ್ಚಮಂಗ ಆಗೈತೆ ನಾವು ನಮ್ದಂಗೆ ಆಗ್ಬಿಟ್ಟ ಜೋಸ ಏನ್ ಮಾಡ್ಬೇಕು ಅರ್ಥ ಬಂದ್ರು ಆ ಬಾಡ್ರೆ ಬಂದ್ರು ನಾನು ಯಾವ್ದೋ ಒಂದು ಆಕ್ಷನ್ ಮಾಡ್ತೇನೆ ನೀನ್ ಸುಮ್ಮನಿರು ಯಪ್ಪ ಏನ್ ಮಾಡ್ಲು ನೀ ಏನ್ ಮಾಡ್ಲಿಲ್ಲ ಅಭ್ಯಾಸ ಮಾಡಲ್ಲ ಬಂದಿರ್ಲಿ ಕಟ್ಟೈತೆ ಕಣ ಗಂಡಸ್ರು ಮುದ್ದು ಕೊಡ್ತಾರೆ ಹೆಂಗಸ್ರು ಗಂಡಸ್ರು ನೋಡಿ ಇದೆಲ್ಲ ಜೋಸ ಏನೇನು ಮಾಡಕ್ಕಿದ್ರಿ ಅಲ್ಲೇ ದೋಸ್ತ ನಾನು ಹೋದ್ರೆ ಕಲೆ ಬಿದ್ದಾರೆ ಈ ಕಡೆ ಹೋದ್ರೆ ಕಲೆ ಬಿದ್ದಾರೆ ಯಾಕಂತ ಕುಂದ್ರಬೇಕು ಅರ್ಥ ಆಗುತ್ತೆ ಈ ಕಡೆ ತಿರ್ಗಾಡಬೇಕು ಅರ್ಥ ಆಗುತ್ತೆ ಹೆಂಗಪ್ಪ ದೇವ್ರೆ ನಮ್ಮ ಪರಿಸ್ಥಿತಿ ಅವ್ನು ಸಾಲ ಇಸ್ಕೊಟ್ಟಿವಲ್ಲ ಅವ್ನು ನೋಡಿದ್ರೆ ಎಲ್ಲೇ ಹೋಗಿ ಏನೋ ಸ್ವಿಚ್ ಆಫ್ ಮಾಡ್ಕೊಂಡ ಫೋನು ಆಯ್ತು ನನ್ನ ಕತೆ ಇಷ್ಟೇ ಇಲ್ಲ
ಬಡ ಫೋನ್ ಬಂದತ್ತಲೇ ಲೇ ಬಡ ಸಾಲ್ದ್ರ ಮಾಡ್ರ ಫೋನ್ ಬಂದತ್ತಲೇ ಫೋನ್ ಎತ್ತಲೇ ಬಡ ಸಾಲ್ದ್ರ ಮಾಡ್ರ ಫೋನ್ ಎತ್ತಲೇ. ಅಲ್ಲ ಯಾರು ಮಾತಾಡೋದು? ಕೆಜಿಎಫ್ ಚಾಪ್ಟರ್ 3 ಇಂದ ಮಾತಾಡ್ತಿದೀವಿ. ಹಾ. ನೀವು ಕಾಮಿಡಿ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದೀರಾ. ಸರ್ ಹೇಳಿ ಸರ್. ನಿಮಗೆ 7 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತೀವಿ. ಸರ್ ಥ್ಯಾಂಕ್ ಯು ಸರ್, ನಾವು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀವಿ, ರಿಸೀವ್ ಮಾಡಿ. ಸರಿ ಸರ್, ಸರಿ ಸರ್, ಸರಿ. ಈ ಮಕ್ಕಳಿಗೆ ಆಯ್ತು ನೋಡಿ ಇವಾಗ ಕೆಜಿಎಫ್ ಚಾಪ್ಟರ್ 3 ಆಗ ಕಾಮಿಡಿ ಆಕ್ಟರ್ ಸಿಕ್ಕತ್ತೆ 7 ಲಕ್ಷ ರೂಪಾಯಿ, 7 ಲಕ್ಷ ರೂಪಾಯಿ ಅಡ್ವಾನ್ಸ್. ಈ ಬಾಡ್ರಿಗೆಲ್ಲ ಸಾಲ ಮುಡ್ಸಿ ಅವಾಗ ಬಾಡ್ರಿಗೆ ನಾನೇ ಎದುರು ಸಾಲ ಕೊಡ್ತೀನಿ. ಐತಲ್ಲೇ ಬಾಡ್ರೆ, ಬರ್ತೀನಿ ಬಾಡ್ರೆ ನಿಮ್ಗೆ. ಕೆಜಿಎಫ್ ಚಾಪ್ಟರ್ 3 ಆಗ ಕಾಮಿಡಿ ಆಕ್ಟರ್ ಸಿಕ್ಕತ್ತೆ 7 ಲಕ್ಷ ಸಿಗುತ್ತೆ. ಡಪ್ಪ ಕೆಜಿಎಫ್ ಚಾಪ್ಟರ್ 3 ಆಗ ನನ್ನ ಕಾಮಿಡಿ ಆಕ್ಟರ್ ಸೆಲೆಕ್ಟ್ ಮಾಡ್ಯಾರ. 1 ರೂಪಾಯಿ 2 ರೂಪಾಯಿ 7 ಲಕ್ಷ ರೂಪಾಯಿ ದುಡ್ಡು ಅಡ್ವಾನ್ಸ್ ಅಂತೆ. ಯಾರೆಲ್ಲಾರನ್ನ ಕರ್ಸ್ಬಿಟ್ಟು ಅವ್ರ ಸಾಲ ಬಗೆಹರಿಸಿ ನನ್ನ ಮಕ್ಕಳು ಇಷ್ಟು ದಿನ ಹೆಂಗ್ ಯಾಮರ್ಸಿ ಹುಚ್ಚಿನ ಓದಂಗ್ ಗೊತ್ತಿಲ್ಲ, ಅದ್ರಂಗೆ ನಾನು ಒದ್ದು ಕಳಿಸ್ತೀನಿ. ಹಲೋ, ನಮ್ಮ ಮನೆ ಹಿಂದ್ಗಡೆ ಕಸದ ತೊಟ್ಟೆ ಐತಲ್ಲ, ಅದ್ರ ಪಕ್ಕದಲ್ಲಿ ಕುಂದ್ಬಿಟ್ಟು ಜಲ್ದಿ ಬಂದ್ಬಿಡ್ಬೇಕು. ನಿಮ್ ಬಾಕಿ ನೀವು ತಗೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಸ್ವಲ್ಪ ಹೊತ್ತು ಲೇಟ್ ಆದ್ರೆ 1 ರೂಪಾಯಿ ಕೊಡಕಲ್ಲ. ಬರ್ಬೇಕು. ಕೊಡ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾನೆ ಅವನು. ಕಾಲ್ ಮೇಲೆ ಕಾಲಿಟ್ಟು ಮಕ್ಕಳ ಕಡಿತೇವೇನ? ಮುಚ್ಕೊಂಡಿರ್ಬೇಕು. 7 ಲಕ್ಷ ಇಲ್ಲ. ಅದು 1 ರೂಪಾಯಿ ಕೊಡಲ್ಲ. ಅವನು ಹೆಂಗ್ ಬೆಂಡ್ ಆಗ ಎಲ್ಲಾರು ಬೆಂಡ್ ಆದ್ರೆ ಮತ್ತೆ ರೊಕ್ಕ ಕೊಡೋದು. 7 ಲಕ್ಷ ಇಲ್ಲ. ಬಾಲೆ ಕೊಡ್ತಾ ಚಸ್ಮಾ ಇಟ್ಕೊಂಡು ನಿಂತಿರ್ತಾನೆ. ಲೈನ್ ಇತ್ಬೇಕು, ಲೈನು 1 ರೂಪಾಯಿ ಕಾಣಕಲ್ಲ. ಲೈನು ಎತ್ತಲೇ ಬಡ ಫೋನ್ ಬಂದತ್ತಲೇ ಲೇ ಬಡ ಸಾಲ್ದ್ರ ಮಾಡ್ರ ಫೋನ್ ಬಂದತ್ತಲೇ. ಮತ್ತೆ ಸಿನಿಮಾ ಇಂಡಸ್ಟ್ರಿ ಸರ್ ಹೇಳ್ರಿ ಸರ್. ರಮೇಶ್ ನಾವು ಮಾತಾಡೋದು. ಹ್ಞೂ ಸರ್. ಕೆಜಿಎಫ್ ಚಾಪ್ಟರ್ 3 ಅಂದ್ರೆ ಕಾಮಿಡಿ ಆಕ್ಟರ್ ಹೇಳ್ತೀವಲ್ಲ ನಿಮ್ಗೆ, ಅದು ಏನಾಗಿದೆ ಅಂದ್ರೆ 7 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತು ಅಂತ ಹೇಳ್ತೀವಲ್ಲ, ಅದು ನಿಮ್ದಲ್ಲ, ಬೇರೆ ಕೂಡ ನೀವು ಮಾಡ್ಬಿಟ್ಟಿವಿ. ಫೋನ್ ಸಾರಿ ಏನಕ್ಕಂದ್ರೆ ಇಲ್ಲ. ಹಲೋ ಸರ್. ಅಣ್ಣ ಇನ್ಸ್ಪೆಕ್ಟ ಇಲ್ಲಿ ಬಾರಪ್ಪ. ಏನೇನೋ ಮಾತಾಡಿದೆಲ್ಲ ಕಂದ. ಕೊಡಲೆ. ಬೇಡ ಬಿಡೋಣ. ಹೊಡಿತೀರಿ ಎಲ್ಲ ನನ್ನ ನಿಮ್ಗೆ ಬರ್ರಿ. ನಾಳೆ ಸಿಗು, ಇನ್ನೊಂದು ರೌಂಡ್ ಐತಿ. ಮತ್ತೆ ರೌಂಡ ಹಣ ಬೇಡ. ಅಮ್ಮ ಸಾಲ ಇಸ್ಕೊಟ್ಟದಕ್ಕೆ ಈ ರೀತಿ ಹುಚ್ಚಿನ ಕಟ್ಟ ಒದ್ದಂಗ್ ಗೊತ್ತಾರ. ಇನ್ನು ಇಸ್ಕೊಂಡಿದ್ರಿಗೇನ ಅಪ್ಪ ಇದೆಲ್ಲ ಕೊನ್ಸ. ಅಮ್ಮೋ ಕನ್ಸ ಅದಕ್ಕೆ ಉಳ್ಕಂದೆ. ಬೇಡಪ್ಪ, ಸಾಲ ಮಾಡೋದು ಬೇಡ, ಸಾಲ ಇಸ್ಕೊಳ್ಳೋದು ಬೇಡ. ಇರೋ ತನಕ ದುಡಿದು ತಿನ್ಕಂತ ಚೆನ್ನಾಗಿರಲ್ಲ.